ಇನ್ನು ನಟಿಗೆ ಉದ್ಯಮಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧದ ಆರೋಪಗಳು ಸುಳ್ಳು, ನಟಿಗೆ 3 ಕೋಟಿ ರೂಪಾಯಿಯನ್ನ ನಾನೇ ಖರ್ಚು ಮಾಡಿದ್ದೀನಿ ಅಂತ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಹೇಳಿಕೆಯನ್ನ ನೀಡಿರುವಂಥದ್ದು. ಪೊಲೀಸರ ವಿಚಾರಣೆಯ ವೇಳೆ ಆರೋಪಿ ಅರವಿಂದ್ ರೆಡ್ಡಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯ ಕಿರುಕುಳವನ್ನ ಕೊಟ್ಟಿಲ್ಲ, ನನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲ ಸುಳ್ಳು, ನಾನೇ ಆ ನಟಿಗೋಸ್ಕರ 3 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇನೆ ಅಂತ ತಮ್ಮ ಹೇಳಿಕೆಯನ್ನ ವಿಚಾರಣೆಯ ವೇಳೆ AVR ನೀಡಿರುವಂಥದ್ದು. ಅರವಿಂದ್ ವೆಂಕಟೇಶ್ ರೆಡ್ಡಿ AVR ಗ್ರೂಪ್ನ ಮಾಲಕರು, AVR ಗ್ರೂಪ್ ನಡೆಸ್ತಾ ಇರುವಂತಹ ಉದ್ಯಮಿ ನಟಿಗೆ ಕಿರುಕುಳವನ್ನ ನೀಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಅವರನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ AVR ನೀಡಿರುವಂತಹ ಹೇಳಿಕೆ ಇದು: ನಾನು ಆ ನಟಿಗೆ ಯಾವುದೇ ರೀತಿಯ ಕಿರುಕುಳವನ್ನ ಕೊಟ್ಟಿಲ್ಲ, ನಾನು ಅವರಿಗೆ 3 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೇನೆ, ನನ್ನ ಮೇಲೆ ಅವರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಸುಳ್ಳು ಅಂತ ಪೊಲೀಸರ ಎದುರು ಅರವಿಂದ್ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಸದ್ಯ ಪೊಲೀಸರ ವಿಚಾರಣೆ ಮುಂದುವರೆದಿದೆ. ಅರವಿಂದ್ ರೆಡ್ಡಿ ಅವರನ್ನ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕೇಸ್ ಇವಾಗ ವಿಚಾರಣೆಯಲ್ಲಿ ಇರುವಂಥದ್ದು. ಬೆಳಗ್ಗೆ ಏರ್ಪೋರ್ಟ್ನಲ್ಲಿನೇ ಅವರನ್ನ ಬೆಳಗಿನ ಜಾವವೇ ಅರೆಸ್ಟ್ ಮಾಡಲಾಗಿದೆ. ಚಂದನ್ ಅವರ ನೇತೃತ್ವದ ತಂಡ, ACP ಚಂದನ್ ಅವರ ನೇತೃತ್ವದ ತಂಡ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಬೆಳಗ್ಗೆ ಗೋವಿಂದರಾಜನಗರ ಠಾಣೆಯಲ್ಲಿ ಈ ಸದ್ಯ ಕೇಸ್ ಇರುವಂಥದ್ದು. RR ನಗರದಲ್ಲಿ ಮೊದಲಿಗೆ ಈ ಕೇಸ್ ದಾಖಲಾಗಿದ್ದು, RR ನಗರದಿಂದ 5 ದಿನಗಳ ಹಿಂದಷ್ಟೇ ಈ ಕೇಸನ್ನು ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡಲಾಗಿತ್ತು. ಇದಾದ ನಂತರ ನಡೆದಂತಹ ಬೆಳವಣಿಗೆಯಲ್ಲಿ ಇವತ್ತು ಬೆಳಗಿನ ಜಾವ ಅರವಿಂದ್ ರೆಡ್ಡಿ ಅವರನ್ನು ಏರ್ಪೋರ್ಟ್ನಲ್ಲಿ, ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡ್ಬಂದಿರುವಂಥದ್ದು. ನಂತರ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ವಿಚಾರಣೆಯ ಸಂದರ್ಭದಲ್ಲಿ ನಾನು ನಟಿಗೆ ಕಿರುಕುಳವನ್ನು ಕೊಟ್ಟಿಲ್ಲ, ನನ್ನ ಮೇಲಿನ ಆರೋಪಗಳು ಸುಳ್ಳು, ಅವರಿಗೆ ನಾನೇನೇ 3 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇನೆ ಅಂತೇಳಿ ಅರವಿಂದ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರುಕುಳವನ್ನು ತಾಳಲಾರದೆ, ಈ ಟಾರ್ಚರನ್ನು ತಡೆಯೋಕ್ಕಾಗದೆ ಆ ನಟಿ 100ಕ್ಕೂ ಹೆಚ್ಚು ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರು. ಅದಕ್ಕೂ ಕೂಡ ಇವರು ಕೊಡ್ತಾ ಇದ್ದಂತಹ ಟಾರ್ಚರೇ ಕಾರಣ ಅನ್ನೋ ಆರೋಪ ಕೂಡ ಇದೆ. ನನಗೆ ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಆರೋಪವನ್ನು ಮಾಡಿದ್ದಾರೆ ಇವರು. ತಮ್ಮ ಒಂದು ಕಂಪ್ಲೇಂಟ್ನಲ್ಲಿ ಎಲ್ಲವನ್ನ ಉಲ್ಲೇಖಿಸಿದ್ದಾರೆ. 2021ರಲ್ಲಿ ಪರಿಚಯ ಆಗತ್ತೆ, ಅದಾದ ಮೇಲೆ ಶ್ರೀಲಂಕಾದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇರುತ್ತೆ, ಅಲ್ಲಿಗೆ ಆಹ್ವಾನ ಇರುತ್ತೆ, ಆ ಟೂರ್ನಮೆಂಟಿಗೆ ಹೋಗಿ ಬಂದ ಮೇಲೆ ಆತ್ಮೀಯತೆ ಹೆಚ್ಚಾಗತ್ತೆ. ಅದಾದ ನಂತರ ಮತ್ತೆ ಇವರು ಅಂತರವನ್ನು ಕಾಯ್ದುಕೊಳ್ತಾರೆ ಅರವಿಂದ್ ರೆಡ್ಡಿ ನಟಿಯಿಂದ. ಅದಾದ ಮೇಲೆ ಮತ್ತೆ ಸಖ್ಯವನ್ನು ಬೆಳೆಸೋದಕ್ಕೆ ಬಂದಾಗ ಬೇಡ ಅಂತ ಹೇಳಿದಾಗ ಟಾರ್ಚರ್ ಶುರುವಾಗತ್ತೆ. ಇದರಿಂದ ಬೇಸತ್ತು ಆ ಟಾರ್ಚರನ್ನು ತಡೆಯೋಕ್ಕಾಗದೆ ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತೇಳಿ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿರುವಂಥದ್ದು. ಇನ್ನು ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಅರವಿಂದ್ ರೆಡ್ಡಿ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ, ಕಿರುಕುಳದ ಆರೋಪ ಇತ್ತು. ಅದೇ ವಿಚಾರವಾಗಿ ಇವಾಗ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನನ್ನ ಮೇಲಿನ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ಜೊತೆಗೆ ನಟಿಗೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಇವರು ಇಷ್ಟೆಲ್ಲ ಅಮೌಂಟನ್ನು ಖರ್ಚು ಮಾಡಿದ್ರಂತೆ, ಏನೆಲ್ಲ ಹೇಳಿರುವಂಥದ್ದು, ಹೆಚ್ಚಿನ ಮಾಹಿತಿ ಏನಿದೆ ಅಂಕಿತಾ? ನವೀನ್, ನಟಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು FIR ಅನ್ನ ದಾಖಲಿಸಿಕೊಂಡು ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸುವಲ್ಲಿ ಕೂಡ ಇವತ್ತು ಬೆಳಗ್ಗೆ ಯಶಸ್ವಿಯಾಗಿದ್ರು. ಬಂಧನದ ಬಳಿಕ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಂಕ್ವೈರಿಯನ್ನ ಶುರು ಮಾಡ್ತಾರೆ. ಆ ಟೈಮಲ್ಲಿ ಆತ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಅನ್ನೋದಂದ್ರೆ, ದೂರಿನಲ್ಲಿ ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗಿದೆ, ಅದನ್ನ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಉಲ್ಲೇಖ
ಆಗಿತ್ತು. ಆದ್ರೆ ಈಗಾಗಲೇ ಅರವಿಂದ್ ರೆಡ್ಡಿ ಪೊಲೀಸರ ಮುಂದೆ ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ನಾನು ಸುಮಾರು 3 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ನಾನು ಯಾವುದೇ ರೀತಿಯಲ್ಲಿ ಕಿರುಕುಳವನ್ನ ಕೊಟ್ಟಿಲ್ಲ, ಅದರಲ್ಲೂ ಕೂಡ ಲೈಂಗಿಕವಾಗಿ ನಾನು ಯಾವುದೇ ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಪೊಲೀಸರ ಮುಂದೆ ಬಾಯ್ ಬಿಟ್ಟಿರುವಂತದ್ದು. ಅದನ್ನು ಹೊರತುಪಡಿಸಿ ಈ ನಟಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಾಕ್ಷಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ವೆಂಕಟೇಶ್ ಅರವಿಂದ್ ರೆಡ್ಡಿ ಅವರು ಹೇಳ್ತಾ ಇರುವಂತದ್ದು, ನಮ್ಮ ನಡುವೆ ಒಡನಾಟ ಇದ್ದಿದ್ದು ನಿಜ, ಆದ್ರೆ ಯಾವುದೇ ರೀತಿಯಲ್ಲಿ ನಾನು ಕಿರುಕುಳ ಕೊಡೋದಾಗಿರ್ಬೋದು ಅಥವಾ ಫೋಟೋಗಳನ್ನ ಮಾರ್ಫಿಂಗ್ ಮಾಡಿ ಅಪ್ಲೋಡ್ ಮಾಡೋದಾಗಿರ್ಬೋದು, ಇವ್ ಯಾವುದನ್ನು ಕೂಡ ಮಾಡಿಲ್ಲ. ಇವೆಲ್ಲವೂ ಕೂಡ ನನ್ನ ಮೇಲಿನ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅನ್ನೋ ಒಂದು ವಿಚಾರವನ್ನ ಈಗಾಗಲೇ ಅವರು ಪೊಲೀಸರ ಮುಂದೆ ಬಾಯ್ ಬಿಟ್ಟಿರುವಂತದ್ದು. ಇನ್ನು 3 ಕೋಟಿ ರೂಪಾಯಿ ಏನ್ ಖರ್ಚು ಮಾಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಖರ್ಚು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನವೀನ್, ಇನ್ನೊಂದು ಪ್ರಶ್ನೆ ಮೂಡತ್ತೆ, ಇವರು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಯಾಕೆ ಅನ್ನೋದು ಒಂದು. ಎರಡನೇದು, ತಮ್ಮ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ರೆ ನಟಿ ಯಾವ ಕಾರಣಕ್ಕೋಸ್ಕರ ಈ ತರದ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರಂತೆ, ಅದ್ರ ಬಗ್ಗೆ ಏನಾರು ವಿಚಾರಣೆಯ ವೇಳೆ ಹೇಳಿದಾರಾ, ಬಾಯ್ ಬಿಟ್ಟಿದಾರಾ, ಏನಾರ ಮಾಹಿತಿ ಇದೆಯಾ ಅಂಕಿತಾ? ಇಲ್ಲ, ಸದ್ಯಕ್ಕೆ ಆ ರೀತಿ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಅಂದ್ರೆ ಪೊಲೀಸರು ಕೂಡ ಯಾವಾಗ ಕೇಸ್ ದಾಖಲಾಗುತ್ತೆ ಅದಾದ ಮೇಲೆ ದೂರುದಾರರ ಬಳಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ಎವಿಡೆನ್ಸ್ ಆಧಾರದ ಮೇಲೆ ಪೊಲೀಸರು ತಮ್ಮ ತನಿಖೆಯನ್ನ ಶುರು ಮಾಡ್ತಾರೆ. ಯಾವಾಗ ಆರೋಪಿ ಬೆಂಗಳೂರಲ್ಲಿಲ್ಲ, ಅಂದ್ರೆ ಹೊರದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೋ, ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿ ತಕ್ಷಣ ಆರೋಪಿ ಏರ್ಪೋರ್ಟ್ಗೆ ಬಂದು ಇಳಿದ ತಕ್ಷಣ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ದುಡ್ಡಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಈ ಕೋಟಿ ಹಣಗಳು ಖರ್ಚು ಮಾಡಿದ್ದು ನಿಜಾನಾ, ಅಥವಾ ಖರ್ಚಾದ ಮೇಲೆ ಯಾಕೆ ಈ ರೀತಿಯ ಲೈಂಗಿಕ ದೌರ್ಜನ್ಯದ ಆರೋಪ ಅಥವಾ ಈ ರೀತಿಯ ಹರಾಸ್ಮೆಂಟಿನ ಆರೋಪ ಬಂತು, ಇವೆಲ್ಲದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಈ ಹಿಂದೆ ದಾಖಲಾದಂತಹ ದೂರಿನ ಅನ್ವಯ, ಅಂದ್ರೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಸೈಬರ್ ಪ್ರಕರಣ, ಜೊತೆಗೆ ಮಹಿಳಾ ಆಯೋಗಕ್ಕೆ ಹೋಗಿರುವಂತಹ ಕೇಸು, ಜೊತೆಗೆ RR ನಗರ ಠಾಣೆಯಲ್ಲಿ ದಾಖಲಾದಂತಹ NCR ಪ್ರಕರಣ, ಹೀಗೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಆರೋಪಿಯ ಹೇಳಿಕೆ ಆಧಾರದ ಮೇಲೆ, ಅಂದ್ರೆ ತನ್ನ ಮೇಲಿನ ಆರೋಪ ಸುಳ್ಳು ಅಂತ ಹೇಳಿ ಏನು ಆರೋಪಿ ಹೇಳ್ತಾ ಇದ್ದಾರೆ, ಅವರ ವರ್ಷನ್ ಏನು, ಅವ್ರು ಹೇಳ್ತಾ ಇರೋದು ಏನು ಅನ್ನೋದ್ರ ಆಧಾರದ ಮೇಲೆ ನಟಿಗೆ ಮತ್ತೆ ನೋಟಿಸ್ ಕೊಟ್ಟು ಅವರ ಒಂದು ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.